ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಬಂದು ನಾವು ನಯಾಗ್ರಾ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ 1902ರಲ್ಲಿ ಫ್ರೀಸ್ ಆಗಿದ್ದಂತೆ ನಯಾಗ್ರಾ ಫಾಲ್ಸು. ಮತ್ತು ಇವಾಗ ಇಷ್ಟು ವರ್ಷಗಳಾದಮೇಲೆ ಮತ್ತೆ ಇವಾಗ ಫ್ರೀಸ್ ಆಗಿದೆ. ಸೊ ಆ್ಯಕ್ಚುಲಿ ಒನ್ ವೀಕಿಂದ ಫ್ರೀಸ್ ಆಗಿರೋದು. ಸೊ ನಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ, ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆ. ಸೊ ಅದು ಕರಗಾಯ್ತೋ ಇಲ್ಲ ಹಾಗೆ ಫ್ರೀಸ್ ಆಗಿದ್ದೋ ಗೊತ್ತಿಲ್ಲ. ಬಟ್ ನೋಡೋಣ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಆಗಿದ್ರು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನಿಮಗೂ ಯಾವ ರೀತಿ ಆಗಿದೆ ನಯಾಗ್ರಾ ಫಾಲ್ಸ್ ಫ್ರೀಸ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಹೋಗೋಣ. ಹಿಂಗೆ ಕೃತಿಕಾ ಎದ್ದೊಳಿದ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಏನೂ ತಿನ್ನಿಸಿಲ್ಲ, ಎದ್ದಿದ ತಕ್ಷಣ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ಬಾಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಕುಡಿತಾಳೆ ಹೋಗ್ತಾ ಅಂತ ಹೇಳ್ಬಿಟ್ಟು. ಇನ್ನು ಜಿಶು ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಇನ್ನು ಮನೇಲಿ ಒಬ್ಬನಿಗೆ ಆಗ್ಬಿಟ್ಟು ಹೋಗೋದು ಅಂತ ಹೇಳ್ಬಿಟ್ಟು ಫ್ರೆಂಡ್ ಮನೆಯಲ್ಲಿ, ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ಇದ್ದಾರಲ್ಲ, ಸೊ ಅವ್ರ ಮನೇಲಿ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಅವನಿಗೆ ಚಳಿ ಇಲ್ಲಿ ಗೊತ್ತು, ಫಾಲ್ಸ್ ಹತ್ರ ಹೋದರೆ ಇನ್ನೂ ತುಂಬ ಜಾಸ್ತಿ ಚಳಿ ಇರುತ್ತೆ. ನಾರ್ಮಲಾಗಿ ಇವಾಗ ತುಂಬ ಚಳಿ ಇದೆ, ಅಲ್ಲಿ ಇನ್ನೂ ತುಂಬ ಜಾಸ್ತಿ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ನಾನು ಬರೋಲ್ಲ, ನೀವೇ ಹೋಗಿ ಅಂತ ಹೇಳಿದ್ದಕ್ಕೆ ಸರಿ. ಇನ್ನು ಹಸ್ಬೆಂಡ್ ಇವಾಗ ಫ್ರೀ ಇರೋದು, ಯಾಕಂದ್ರೆ ನಾನು 1 ವೀಕಿಂದ ಕೇಳ್ತಾ ಇದ್ದೀನಿ ಫಾಲ್ಸ್ ನೋಡೋಣ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಫ್ರೀ ಇದ್ದಿದ್ದಕ್ಕೆ ಮತ್ತೆ ಸಿಗ್ತಾರೋ ಇಲ್ವೋ ಇವ್ರು ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಇನ್ನು ಜಿಶುನ ಅವ್ರ ಮನೇಲಿ ಬಿಟ್ಟು ನಾವು ಮಾತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಫ್ರೀಸ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಬಂದು ಈ ರೀತಿ ಫ್ರೀಸ್ ಆಗಿರೋದು 10 ಇಯರ್ಸ್ ಬ್ಯಾಕ್ ಆಗಿತ್ತಂತೆ. ಮತ್ತು 10 or 20 ಇಯರ್ಸ್ ಬ್ಯಾಕು ಸರಿಯಾಗಿ ಗೊತ್ತಿಲ್ಲ ನನಗೂ. ಒಬ್ಬೊಬ್ಬರು ಬಂದು ಒಂದೊಂದು ಟೈಮ್ ಹೇಳ್ತಾ ಇದ್ದಾರೆ, ಯಾರೂ ಸರಿಯಾಗಿ ಹೇಳ್ತಾನೆ ಇಲ್ಲ. ಬಟ್ ವಾಟರ್ ಇವಾಗ ಅಲ್ಲಿ ಬೀಳ್ತಾ ಇದೆ ಅಲ್ವಾ, ಅದು ಫುಲ್ಲು ಫ್ರೀಸ್ ಆಗಿದ್ದು 1902 ಅಲ್ಲಿ ಆ ರೀತಿ ಆಗಿತ್ತಂತೆ. ಬಟ್ ಇದು ಸ್ವಲ್ಪ ಲೈಟಾಗಿ ಫ್ರೀಸ್ ಆಗಿದೆ. ಬಟ್ ಇದು ಸಹ ರೇರ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿ ನಾನು ಬಂದು 7 ಇಯರ್ಸ್ ಆಯಿತು, ಯಾವತ್ತೂ ಕೇಳಿಲ್ಲ ಈ ಥರ ನಯಾಗ್ರಾ ಫಾಲ್ಸ್ ಫ್ರೀಸ್ ಆಗಿರೋದು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಬಟ್ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಡೈರೆಕ್ಟಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ನೀವೇನು ಎಷ್ಟು ಯಾವ ರೀತಿ ಫ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಕೇಳಿಸ್ತಾ ಇದ್ದ ಸೌಂಡು ನಯಾಗ್ರಾ ಫಾಲ್ಸು. ಸೊ ವಾಟರೇ ಕಾಣಿಸ್ತಾ ಇಲ್ಲ, ಫುಲ್ಲು ಸ್ನೋ, ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಯಾರು ಅಂದರೆ ಯಾರು ಇಲ್ಲ ನೋಡಿ, ಯಾರು ಕಾಣಿಸ್ತಾ ಇಲ್ಲ, ಒಬ್ಬರು ಇಲ್ಲ. ಬಟ್ ತುಂಬ ಚೆನ್ನಾಗಿದೆ. ನೋಡ್ತಾ ಇರುವುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲೊಂದು ಮಾತ್ರ ಸ್ವಲ್ಪ ನೀರು ಕಾಣಿಸ್ತಾ ಇದೆ ಅಷ್ಟೇ, ಇನ್ನೂ ನೀರೇ ಕಾಣಿಸ್ತಾ ಇಲ್ಲ, ಅಷ್ಟು ಫ್ರೀಸ್ ಆಗಿಬಿಟ್ಟಿದೆ. ನೋಡ್ಬೋದು ನೀವು ಎಷ್ಟು ಕೆಂಪಗಾಗ್ಬಿಟ್ಟಿದೆ ಅಂತ ಈ ಚಳಿಗೆ. ತುಂಬ ಚಳಿ ಆಗ್ತಾ ಇದೆ. ನಾನು ಮೊಬೈಲ್ ಇಟ್ಕೊಳಕ್ಕೆ ಸಹ ಆಗ್ತಾ ಇಲ್ಲ, ಅಷ್ಟು ಚಳಿ ಆಗ್ತಾ ಇದೆ. ಗ್ಲೌಸ್ ಹಾಕ್ಕೋಬೇಕು ಇವಾಗ. ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ಅಷ್ಟು ಚಳಿ ಆಗ್ತಾಯಿದೆ, ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಮೊಬೈಲ್ ಸಹ. ತುಂಬ ಚಳಿ ಇದೆ, ತುಂಬ ತಿರೋಕ್ಕಾಗ್ತಾ ಇಲ್ಲ ಇಲ್ಲಿ. ಸೊ ಅದಕ್ಕೆ ಹೋಗ್ಬಿಡ್ತಾ ಇದ್ದೀವಿ ಮನೆಗೆ. ಕೃತಿಕಾ ಮೂಗು ನೋಡಿ ಎಷ್ಟು ಕೆಂಪಗಾಗಿದೆ ಪಾಪ, ಫುಲ್ ಕೆಂಪಗಾಗ್ಬಿಟ್ಟೆ. ನಾವು ಹಸ್ಬೆಂಡ್ ಅವರು ಕಾರಲ್ಲೇ ಇದ್ದಾರೆ, ನಾವು ಮಾತ್ರ ಬಂದಿದ್ದೀವಿ. ಸೊ ಹೋಗ್ತಾ ಇದ್ದೀನಿ. ನಂಗೆ ಆಗ್ತಾಯಿಲ್ಲ ಇಲ್ಲಿರೋದಕ್ಕೆ, ಚಳಿ ಜಾಸ್ತಿ ಇದೆ. ಈ ಥರ ಜನ ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ನಾವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೋಡ್ಬೋದು, ಇರ್ಬೋದು. ಜನ ಇದ್ದರೆ ಸೊ ಆಗೋದೇ ಇಲ್ಲ, ತಳ್ತಾನೆ ಇರ್ತಾರೆ. ಬಟ್ ತುಂಬ ಅಂದರೆ ತುಂಬ ಚಳಿ.
ನಾರ್ಮಲಾಗಿ ವಿಂಟರಲ್ಲೇ ಯಾರೂ ಇರೋದಿಲ್ಲ, ಸಮ್ಮರಲ್ಲೇ ತುಂಬ ಜನ ಇರ್ತಾರೆ. ಬಟ್ ಇವಾಗ ಈ ರೀತಿ ಫ್ರೀಸ್ ಆಗಿರೋದಕ್ಕೆ ತುಂಬ ಜನ ಬರ್ತಾ ಇದ್ದಾರಂತೆ ನೋಡೋದಕ್ಕೆ. ಅದು ವೀಕೆಂಡ್ ಮಾತ್ರ ಬರ್ತಾ ಇದ್ದಾರೆ, ವೀಕ್ ಡೇಸಲ್ಲಿ ಯಾರೂ ಇಲ್ಲ. ಇನ್ನು ನಾವು ವೀಕ್ ಡೇಸಲ್ಲಿ ಹೋಗಿದ್ದಿದ್ದು, ಅದಕ್ಕೆ ಯಾರೂ ಕಾಣಿಸ್ತಾನೆ ಇಲ್ಲ. ಎಲ್ಲೋ ಒಬ್ಬೊಬ್ರು ಕಾಣಿಸ್ತಾ ಇದ್ದಾರೆ ಅಷ್ಟೇ. ಆಗಲಿಲ್ಲ ಅಂದರೆ ಇಲ್ಲಿ ಫುಲ್ಲು ಈ ರೋಡ್ ಸಹ ಫುಲ್ ಟ್ರಾಫಿಕ್ ಆಗ್ತಾಯಿತ್ತು. ಕಾರ್ ಪಾರ್ಕಿಂಗ್ ಸಹ ನೋಡಿ ಎಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಫುಲ್ ಖಾಲಿಯಾಗಿದೆ. ಇಲ್ಲಾಂದರೆ ತುಂಬ ಪಾರ್ಕಿಂಗಿಗೆ ಸಹ ಸಿಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಇನ್ನು ಹಸ್ಬೆಂಡ್ಗೆ ಹೋಗಿ ಹೇಳಿದ್ಮೇಲೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅವರು ನಾನು ನೋಡಿಲ್ಲ ಒಂದ್ಸಲಿ ಆದರೂ ನೋಡೋಣ ನಡಿ ಅಂತ ಮತ್ತೆ ಅವಾಗ ಇಳಿದು ಬಂದರು. ಸೊ ನಾನು ಇನ್ನೊಂದ್ಸಲಿ ಹೋಗ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಫಸ್ಟ್ ಟೈಮ್ ಕೆನಡಾಗೆ ಬಂದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದು ವಿಂಟರಲ್ಲಿ ನೋಡಿದ್ದಿತ್ತು. ಮತ್ತು ಬಂದಿಲ್ಲ, ಲಾಸ್ಟ್ ಇಯರ್ ಸಹ ವಿಂಟರಲ್ಲಿ ಬಂದಿಲ್ಲ. ಯಾಕಂದರೆ ಇಲ್ಲಿ ತುಂಬ ಚಳಿ ಇರುತ್ತೆ. ಮನೆಯಲ್ಲಾದರೆ ಏನು ಅಷ್ಟು ಅನಿಸಲ್ಲ ನಮಗೆ. ಬಟ್ ನಾರ್ಮಲಾಗಿ ನಾವು ಎಷ್ಟೇ ಜಾಕೆಟು ಏನೇ ಹಾಕ್ಕೊಂಡ್ರು ಫಾಲ್ಸ್ ಹತ್ರ ಮಾತ್ರ ತುಂಬ ಚಳಿ ಇರುತ್ತೆ. ಯಾಕಂದರೆ ವಾಟರ್ ಹೋಗ್ತಾ ಇರುತ್ತಲ್ವ, ಸೊ ಹಾಗಾಗಿ ತುಂಬ ಚಳಿ ಅನಿಸುತ್ತೆ. ನೀವೇ ನೋಡ್ಬೋದು ಫುಲ್ಲು ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಇಲ್ಲಿ ಗೇಟ್ ಥರ ಗೇಟು ಲೈಟ್ ಕಂಬ ಎಲ್ಲ ಇರುತ್ತಲ್ವ, ಸೊ ಅವೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಅಲ್ಲಿ ಫಾಲ್ಸ್ ಹತ್ರ ಇರೋ ಗಿಡಗಳೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಇಲ್ಲಿ ಬೇರೆ ಹತ್ರ ಏನೋ ಆ ಥರ ಸ್ನೋ ಮೇಲೆ ಏನು ಫ್ರೀಸ್ ಆಗಿರಲ್ಲ, ಸ್ನೋ ಗಿಡಗಳ ಮೇಲೆ ಎಲ್ಲನೂ. ಬಟ್ ಇಲ್ಲಿ ಫಾಲ್ಸ್ ಹತ್ರ ಮಾತ್ರ ಇರೋ ಗಿಡಗಳೆಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿದ್ದಾವೆ. ಏನು ತುಂಬ ಹೊತ್ತಿರೋಕ್ಕಾಗಲ್ಲ. ಒಂದು 2 ಮಿನಿಟ್ಸ್ ಹಸ್ಬೆಂಡ್ ನೋಡಿದ್ಮೇಲೆ ಮತ್ತೆ ಒಳಗಡೆ ಬಂದುಬಿಟ್ವಿ ನಾವು. ಸೊ ಔಟ್ಸೈಡ್ ಗ್ಲಾಸ್ ಡೋರಿಂದ ನೋಡ್ಬೋದು ಔಟ್ಸೈಡ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕೃತಿಕಾ ಬೇರೆ ಎತ್ಕೊಂಡಿರ್ಬೇಕಲ್ವ, ಸೊ ಅವಳು ಕುತ್ಕೊತಾ ಇಲ್ಲ ಸ್ಟ್ರಾಲರಲ್ಲಿ. ಅದಕ್ಕೆ ಕೈ ನೋವು ಬರುತ್ತೆ ಈ ಚಳಿಗೆ. ನಮ್ಮ ಮೊಬೈಲ್ಸ್ ಎಲ್ಲ ಸ್ವಿಚ್ ಆಫ್ ಆಗೋಯ್ತು. ನನ್ನ ಮೊಬೈಲ್ ಅಂತೂ ಇದು ಹಸ್ಬೆಂಡ್ ಮೊಬೈಲ್, ಅದಕ್ಕೆ ಅಷ್ಟು ಕ್ಲಾರಿಟಿ ಇಲ್ಲ. ಹಸ್ಬೆಂಡ್ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸಲ್ಲ ವಿಡಿಯೋಸು. ನನ್ನ ಮೊಬೈಲ್ ಆ ಚಳಿಗೆ ಫುಲ್ 80% ಇದ್ದಿದ್ದು ಬ್ಯಾಟ್ರಿ ಎಷ್ಟು ಬೇಗ ಸ್ವಿಚ್ ಆಫ್ ಆಗೋಯ್ತು. ನಮ್ಮ ಹಸ್ಬೆಂಡ್ ಮೊಬೈಲ್ ಅಷ್ಟೇ, ಇಲ್ಲಿಂದ ಆಚೆ ಹೋಗೋಷ್ಟೇ ಸ್ವಿಚ್ ಆಫ್ ಆಗೋಯ್ತು ಅವ್ರು ಸಹ. ಮತ್ತು ಮನೆಗೆ ಹೋಗಿ ನೋಡಿದ್ರೆ ಮತ್ತೆ 40% ಚಾರ್ಜಿಂಗ್ ಇದೆ. ಅಲ್ಲಿ ಮಾತ್ರ ಆ ಚಳಿಗೇನು ಫುಲ್ಲು ಸ್ವಿಚ್ ಆಫ್ ಆಗೋಯ್ತು. ನನ್ನ ಕೈ ಮಡ್ಚೋಕ್ಕೆ ಸಹ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತಾಯಿತ್ತು. ಅಷ್ಟು ಪೇಯ್ನ್ ಬಂದಿದೆ ಕೈಯೆಲ್ಲನೂ. ಗ್ಲೌಸ್ ಹಾಕ್ಕೊಂಡಿಲ್ಲ ಅವಾಗ ವಿಡಿಯೋ ಮಾಡುವಾಗ, ಅದಕ್ಕೆ ಸೊ ಇನ್ನಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಜಿಶು ಬೇರೆ ಒಬ್ಬನ್ನೇ ಬಿಟ್ಟು ಬಂದಿದ್ದೀವಲ್ಲ ಫ್ರೆಂಡ್ ಮನೆಯಲ್ಲಿ, ತುಂಬ ಹೊತ್ತಿರಲ್ಲ ಅವನು. ಇನ್ನು ಇಲ್ಲಿ ಪಾರ್ಕಿಂಗ್ ಹತ್ರ ನಾವು ಇಯರ್ ಒಂದು ಪಾಸ್ ಮಾಡ್ಕೊಬಿಡ್ತೀವಿ. ಯಾವಾಗಾದರೂ ಬಂದು ಪಾರ್ಕ್ ಮಾಡ್ಕೋಬೋದು. ನಾವು ಫಾಲ್ಸ್ ನೋಡಬೇಕು ಅಂತಂದರೆ ಪ್ರತಿ ಸಲ ಬಂದವಾಗ ಪಾರ್ಕಿಂಗ್ಗೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಲ್ವ, ಸೊ ಅದಕ್ಕೋಸ್ಕರ ಪಾಸ್ ತೊಗೊಬಿಡ್ತೀವಿ ನಾವು. ಸೊ ಅದು ಆಗೋಗಿತ್ತು. ಇನ್ನು ನಮ್ಮ ಹಸ್ಬೆಂಡ್ ನಾನು ಹೋಗಿ ಪಾಸ್ ತೊಗೊಬರ್ತೀವಿ, ಸೊ ನೀವು ಕಾರಲ್ಲೇ ಕೂತ್ಕೊಂಡಿರಿ ಅಂತ ಹೇಳಿದರು. ಅದಕ್ಕೆ ನಾನು ಕೃತಿಕಾ ಕಾರ್ ಹೀಟ್ ಆನ್ ಮಾಡಿಕೊಂಡು ಕಾರಲ್ಲೇ ಕೂತ್ಕೊಂಡಿದ್ವಿ. ಹಸ್ಬೆಂಡ್ ಹೋಗಿ ತಗೊಂಡು ಬಂದರು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೋಡಿದ್ರಲ್ಲ ಯಾವ ರೀತಿ ಇತ್ತು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.